ನಮಸ್ಕಾರ ವೀಕ್ಷಕರೇ, ನಿಮ್ಮ ಈ ಗುಣಗಳೇ ಯಶಸ್ಸಿಗೆ ದಾರಿದೀಪ ಎಂದಿದ್ದಾರೆ ಚಾಣಕ್ಯ. ಓರ್ವ ವ್ಯಕ್ತಿ ಯಶಸ್ಸನ್ನು ಸಾಧಿಸಲು ಆತನ ಕಠಿಣ ಪರಿಶ್ರಮ ಮಾತ್ರವಲ್ಲ, ಈ ಎಲ್ಲ ಗುಣಗಳು ಕೂಡ ಅವಶ್ಯಕವಾಗಿರುತ್ತದೆ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. ನಾವು ಯಶಸ್ಸನ್ನು ಸಾಧಿಸಬೇಕಾದರೆ ನಮ್ಮಲ್ಲಿ ಈ ಎಲ್ಲ ಗುಣಗಳು ಇರಬೇಕು ಎಂದಿದ್ದಾರೆ ಚಾಣಕ್ಯ. ಒಳ್ಳೆಯ ಜೀವನ ನಡೆಸಲು ನಾವು ಎಷ್ಟೇ ಕಷ್ಟಪಡುತ್ತಿದ್ದೇವೆ ಎಂಬುದು ಕೆಲವೊಮ್ಮೆ ನಮಗೆ ತಿಳಿದಿರುವುದಿಲ್ಲ. ಆದರೆ ಚಾಣಕ್ಯರ ಕೆಲವು ನೀತಿಗಳನ್ನು ಅಳವಡಿಸಿಕೊಂಡರೆ ಒಬ್ಬ ವ್ಯಕ್ತಿಯು ತನ್ನ ಜೀವನವನ್ನು ಸುಲಭಗೊಳಿಸಿಕೊಳ್ಳಬಹುದು ಹಾಗೂ ಇದರಿಂದ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಎಂದು ಚಾಣಕ್ಯರು ಹೇಳಿದ್ದಾರೆ. ನಾವು ಚಾಣಕ್ಯರ ನೀತಿ ಗ್ರಂಥದ 4ನೇ ಅಧ್ಯಾಯದ 18 ಶ್ಲೋಕಗಳ ಬಗ್ಗೆ ಮಾತನಾಡುವುದಾದರೆ, ಅದರಲ್ಲಿ ಒಬ್ಬ ವ್ಯಕ್ತಿ ತನ್ನ ಯಾವ ಗುಣಗಳಿಂದ ಯಶಸ್ಸನ್ನು ಸಾಧಿಸಬಹುದು ಎಂಬುದನ್ನು ಹೇಳಿದ್ದಾರೆ. ಅವುಗಳ ಕುರಿತು ನಾವಿಂದು ತಿಳಿಯೋಣ. ಪ್ರಸ್ತುತ ಜೀವನದ ಬಗ್ಗೆ ಜ್ಞಾನವಿರಲಿ. ಆಚಾರ್ಯ ಚಾಣಕ್ಯರ ಪ್ರಕಾರ ಆ ವ್ಯಕ್ತಿಯು ಅತ್ಯಂತ ಬುದ್ಧಿವಂತನಾಗಿರುತ್ತಾನೆ. ತನ್ನ ಪ್ರಸ್ತುತ ಸಮಯ ಹೇಗೆ ನಡೆಯುತ್ತದೆ ಎಂದು ತಿಳಿದಿರುವವನು ಯಶಸ್ಸನ್ನು ಸಾಧಿಸಬಹುದು. ಈಗ ಸುಖವಾಗಲಿ ದುಃಖವಾಗಲಿ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು ಎಂದು ಅವರು ತಿಳಿಸಿದ್ದಾರೆ. ಪ್ರಸ್ತುತ ಸಮಯದ ಬಗ್ಗೆ ಜ್ಞಾನ ಇರುವವನು ಮಾತ್ರ ಭವಿಷ್ಯದಲ್ಲಿ ಒಳ್ಳೆಯ ಜೀವನವನ್ನು ಹೊಂದಿರುತ್ತಾನೆ. ನಿಜ ಸ್ನೇಹವನ್ನು ಅರ್ಥ ಮಾಡಿಕೊಂಡಿರಬೇಕು. ಆಚಾರ್ಯ ಚಾಣಕ್ಯ ಹೇಳುವ ಪ್ರಕಾರ ಯಶಸ್ವಿ ವ್ಯಕ್ತಿ ತನ್ನ ನಿಜವಾದ ಸ್ನೇಹಿತರು ಯಾರು ಮತ್ತು ತನ್ನ ಶತ್ರುಗಳು ಯಾರು ಎಂದು ತಿಳಿದುಕೊಳ್ಳಬೇಕು. ಅದೇ ಸಮಯದಲ್ಲಿ ಸ್ನೇಹಿತರಲ್ಲಿ ಅಡಗಿರುವ ಶತ್ರು ಯಾರು ಮತ್ತು ಅವನನ್ನು ಹೇಗೆ ಗುರುತಿಸಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕು. ಆಗ ಮಾತ್ರ ವೈಫಲ್ಯವನ್ನು ಬಿಟ್ಟು ಯಶಸ್ಸು ಸಾಧಿಸಲು ಸಾಧ್ಯ. ಈ ಪ್ರಶ್ನೆಗಳಿಗೆ ಉತ್ತರವಿರಬೇಕು. ಚಾಣಕ್ಯ ನೀತಿಯ ಪ್ರಕಾರ ಒಬ್ಬ ವ್ಯಕ್ತಿಯು ತಾನು ಯಾವ ದೇಶದಲ್ಲಿ ವಾಸಿಸುತ್ತಿದ್ದಾನೆ ಎಂಬುದನ್ನು ಸಹ ತಿಳಿದಿರಬೇಕು. ಏನು ಕೆಲಸ ಮಾಡುತ್ತಿದ್ದೇನೆ, ಯಾವ ಸ್ಥಳದಲ್ಲಿ ವಾಸಿಸುತ್ತಿದ್ದೇನೆ ಮತ್ತು ನಗರದ ಪರಿಸ್ಥಿತಿಗಳು ಹೇಗಿವೆ, ಅವನ ಕೆಲಸ ಮಾಡುತ್ತಿರುವ ಕೆಲಸದ ಸ್ಥಳದಲ್ಲಿ ಜನರು ಹೇಗಿದ್ದಾರೆ, ಇವೆಲ್ಲ ಪ್ರಶ್ನೆಗಳಿಗೆ ಯಾವ ವ್ಯಕ್ತಿಯ ಬಳಿ ಉತ್ತರವಿರುತ್ತದೆಯೋ ಅಂತಹ ವ್ಯಕ್ತಿ ಯಶಸ್ವಿ ವ್ಯಕ್ತಿಯಾಗುತ್ತಾನೆ. ಆದಾಯ ಮತ್ತು ವೆಚ್ಚದ ಬಗ್ಗೆ ತಿಳಿದಿರಬೇಕು. ಚಾಣಕ್ಯರ ಪ್ರಕಾರ ಒಬ್ಬ ಬುದ್ಧಿವಂತ ವ್ಯಕ್ತಿಯು ತನ್ನ ಆದಾಯ ಮತ್ತು ವೆಚ್ಚದ ಬಗ್ಗೆ ಸರಿಯಾದ ಮಾಹಿತಿಯನ್ನು ಹೊಂದಿರಬೇಕು ಮತ್ತು ಬುದ್ಧಿವಂತಿಕೆಯಿಂದ ಖರ್ಚು ಮಾಡುವಂತಿರಬೇಕು ಹಾಗೂ ನಿಮ್ಮಲ್ಲಿರುವ ಹಣವನ್ನು ಸರಿಯಾದ ಸಮಯದಲ್ಲಿ ಹೂಡಿಕೆ ಮಾಡುವ ಜ್ಞಾನವನ್ನು ಹೊಂದಿರಬೇಕು. ಇವರ ಬಯಕೆಗಳ ಕುರಿತು ತಿಳಿದಿರಬೇಕು. ಚಾಣಕ್ಯ ನೀತಿಯ ಪ್ರಕಾರ ಒಬ್ಬ ಯಶಸ್ವಿ ವ್ಯಕ್ತಿ ತನ್ನ ಸ್ನೇಹಿತರು, ಸಂಸ್ಥೆ ಅಥವಾ ಬಾಸ್ ಬಗ್ಗೆ ತಿಳಿದಿರಬೇಕು. ಈ ಮೂರು ನಿಮ್ಮಿಂದ ಏನನ್ನು ಬಯಸುತ್ತವೆ ಮತ್ತು ಅದರಂತೆ ಕೆಲಸ ಮಾಡಬೇಕು. ಇದರಿಂದ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.